ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ತುಂಬ ಸ್ಪೆಷಲ್. ಅದೇ ನಮ್ಮ ಕೇದಾರ್ನಾಥ್ ಯಾತ್ರೆಯ ಅನುಭವ. ಲಾಸ್ಟ್ ವ್ಲಾಗ್ನಲ್ಲಿ ಹರಿದ್ವಾರದಿಂದ ಸೋನ್ಪ್ರಯಾಗ್ ರೀಚ್ ಆಗಿದ್ವಿ. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ 4 ಗಂಟೆಗೆ ಹೋಟೆಲ್ ಚೆಕ್ಔಟ್ ಆಗಿ ಸೋನ್ಪ್ರಯಾಗ್ ಎಂಟ್ರಿ ಗೇಟ್ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ಆಲ್ರೆಡಿ ಎಷ್ಟು ಜನ ಲೈನಲ್ಲಿ ನಿಂತಿದ್ದಾರೆ. ಇವರೆಲ್ಲರೂ ಕೇದಾರ್ನಾಥಕ್ಕೆ ಟ್ರೆಕ್ಕಿಂಗ್ ಮಾಡೋರೇನೆ. ನಮಗೆ ಸೋನ್ಪ್ರಯಾಗ್ ಚೆಕ್ ಪಾಯಿಂಟ್ ಹತ್ರ ಹೋಗೋದಕ್ಕೇ 2 hours ಆಗೋಯಿತು. ಕೇದಾರ್ನಾಥ್ ಯಾತ್ರೆ ಮಾಡೋಕ್ಕೂ ಮೊದಲು ಉತ್ತರಾಖಂಡ್ ವೆಬ್ಸೈಟಲ್ಲಿ ರಿಜಿಸ್ಟರ್ಡ್ ಆಗಿರಬೇಕು. ಗೂಗಲ್ನಲ್ಲಿ ಚಾರ್ಧಾಮ್ ಯಾತ್ರಾ ರಿಜಿಸ್ಟ್ರೇಷನ್ ಅಂತ ಟೈಪ್ ಮಾಡಿದರೆ ಲಿಂಕ್ ಸಿಗುತ್ತೆ. ನೇಮ್, ಮೊಬೈಲ್ ನಂಬರ್, ಪಾಸ್ವರ್ಡ್ ಕೊಟ್ಟು ಫಸ್ಟ್ ಸೈನ್ ಅಪ್ ಆಗಬೇಕು. ದೆನ್ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ನಾವು ಹೋಗೋ ಡೇಟ್ಸ್, ನಂಬರ್ ಆಫ್ ಟೂರಿಸ್ಟ್ ಆ್ಯಂಡ್ ಅದರ್ ಡೀಟೇಲ್ಸ್ನ ಫಿಲ್ ಮಾಡಬೇಕು. ನಮ್ಮ ಆಧಾರ್ ಕಾರ್ಡ್ ನಂಬರ್ಗೆ OTP ಬರುತ್ತೆ. ಸೊ OTP ಕೊಟ್ಟರೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ನಮಗೆ ಇಂಡಿವಿಜುವಲಿ ರಿಜಿಸ್ಟರ್ಡ್ ಸ್ಲಿಪ್ ಸಿಗುತ್ತೆ. ಅದೇ ಇಲ್ಲಿ ಸ್ಕ್ಯಾನ್ ಮಾಡಿ ಎಂಟ್ರಿ ಆಗ್ತಾರೆ. ಇವಾಗ ನಾವು ಹೋಗ್ತಾ ಇರೋದು ಗೌರಿಕುಂಡ. ಇದು 6.5 ಕಿಲೋಮೀಟರ್ ಇದೆ. ಇಲ್ಲಿಂದ ಯಾವುದೇ ಪ್ರೈವೇಟ್ ವೆಹಿಕಲ್ ಅಲೋ ಇರೋದಿಲ್ಲ. ಓನ್ಲಿ ಗೌರ್ಮೆಂಟ್ ಜೀಪ್ ಮಾತ್ರ ಅವೈಲೇಬಲ್ ಇರುತ್ತೆ. ಅದು ಕೂಡ ಗೌರಿಕುಂಡ್ವರೆಗೂ ಮಾತ್ರ. ಜೀಪ್ ಹತ್ರ ಬರೋದಕ್ಕೇ 2 ಕಿಲೋಮೀಟರ್ ನಡಿಬೇಕು. ಈ ಥರ ಜೀಪ್ ಬರ್ತಾ ಇರುತ್ತೆ. 50 ರೂಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಪರ್ಸನ್. ಗೌರಿಕುಂಡ್ ರೀಚ್ ಆದ್ವಿ. ಇಲ್ಲೇ ಜೀಪ್ ಸ್ಟಾಪ್ ಮಾಡಿದ್ರು. ಇಲ್ಲಿಂದ ಕೇದಾರ್ನಾಥ್ ಎಂಟ್ರಿ ಗೇಟ್ 3 ಕಿಲೋಮೀಟರ್ ಇದೆ. ನಡ್ಕೊಂಡೇ ಹೋಗಬೇಕು. ಪಾದಯಾತ್ರೆ ಮಾಡೋರಿಗೆ ಈ ಥರ ಕೋಲು ಅಥವಾ ಲಾಟಿ ಏನಂತಾರೆ, ಇದನ್ನು ತೊಗೊಂಡ್ರೆ ತುಂಬ ಯೂಸ್ ಆಗುತ್ತೆ. ಇದು 50 ರೂಪೀಸಿಂದ 100 ರೂಪೀಸ್ ರೇಟ್ನಲ್ಲಿ ಸಿಗುತ್ತೆ. ಇವಾಗ ನೋಡ್ತಿರೋದೇ ಗೌರಿಕುಂಡ. ಇದರಲ್ಲಿ ಯಾವಾಗಲೂ ಬಿಸಿ ನೀರಿರುತ್ತೆ. ಇಲ್ಲಿ ಸ್ನಾನ ಮಾಡಿ ನಂತರ ಯಾತ್ರೆಗೆ ಹೋಗ್ತಾರೆ. ಹೆಂಗಸರಿಗೆ ಈ ಥರ ಕವರ್ ಮಾಡಿದ್ದಾರೆ. ಮೆನ್ಸ್ ವುಮೆನ್ಸ್ಗೆ ಸಪ್ರೇಟ್ ಇದೆ. ಪೌರಾಣಿಕ ಪ್ರಕಾರ ಮಹಾದೇವನನ್ನು ಒಲಿಸ್ಕೊಳ್ಬೇಕು ಅಂತ ಪಾರ್ವತಿ ದೇವಿಯು ತಪಸ್ ಮಾಡಿದ ಜಾಗ. ಅದಕ್ಕೆ ಇದನ್ನು ಗೌರಿಕುಂಡ ಅಂತ ಕರೀತಾರೆ. ಇಲ್ಲಿ ನೋಡಿ, ಇದೇ ಕೇದಾರ್ನಾಥ ಧಾಮಕ್ಕೆ ಹೋಗೋ ಎಂಟ್ರಿ ಗೇಟ್. ಇಲ್ಲಿಂದ 16 ಮೈಲ್ಸ್ ಅಂದರೆ 26 ಕಿಲೋಮೀಟರ್ ಇರುತ್ತೆ ಕೇದಾರ್ನಾಥ ಮಂದಿರ ರೀಚ್ ಆಗೋದಕ್ಕೆ. ಇಲ್ಲಿಂದನೇ ಯಾತ್ರೆ ಮಾಡೋದಕ್ಕೆ ನಮಗೆ ಸೌಲಭ್ಯಗಳು ಸಿಗುತ್ತೆ. ಮೊದಲನೇದು ಕುದುರೆ ಮೇಲೆ ಕುತ್ಕೊಂಡು ಹೋಗೋದು. 2ನೇದು 4 ಜನರು ಹೊರುವ ಪಲ್ಲಕ್ಕಿ. 3ನೇದು ಒಬ್ಬರನ್ನು ಹೊರುವ ಬುಟ್ಟಿ. ಆ್ಯಂಡ್ 4ನೇದು ಹೆಲಿಕಾಪ್ಟರ್. ಇದು ಆನ್ಲೈನ್ನಲ್ಲಿ ಪ್ರೀ ಬುಕ್ಕಿಂಗ್ ಮಾಡಿರಬೇಕು. 5ನೇದು ಪಾದಯಾತ್ರೆ. ಈ 3 ಕುದುರೆ, ಪಲ್ಲಕ್ಕಿ, ಬುಟ್ಟಿ ಪ್ರತಿ ಕಿಲೋಮೀಟರ್ಗೂ ಸಿಗ್ತಾ ಇರುತ್ತೆ. ಹೋಗೋರಿಗೂ ಬರೋರಿಗೂ ಒಂದೇ ದಾರಿ ಇದೆ. ಒಂದು ಸೈಡು ಫುಲ್ ಬೆಟ್ಟ, ಇನ್ನೊಂದು ಸೈಡು ಫುಲ್ ದಿಬ್ಬ ಡೌನ್ ಇದೆ. ಸಪೋರ್ಟ್ ಅಂತ ಸ್ವಲ್ಪ ಕಮ್ಮಿ ಹಾಕಿದ್ದಾರೆ. ಆದರೆ ಎಲ್ಲರೂ ಅದನ್ನು ಹಿಡ್ಕೊಳ್ಳೋದ್ರಿಂದ ವರ್ಗಿದ್ರೆ ಅಷ್ಟು ಸ್ಟ್ರಾಂಗ್ ಅಂತ ಅನಿಸಲ್ಲ. ಅದಕ್ಕೆ ತುಂಬ ಹುಷಾರಾಗಿ ಹೋಗಬೇಕು. ಹಸಿರಾದ ಪರ್ವತಗಳ ಮಧ್ಯ ನೋಡಿ ಹಿಮ ಕಾಣ್ತಾ ಇದೆ. ಅಲ್ಲಿವರೆಗೂ ನಾವು ಹೋಗ್ಬೇಕು ಇವಾಗ. ಫುಡ್ ಅಂದರೆ ಮ್ಯಾಗಿ, ಫ್ರೂಟ್ಸ್, ಒಂದೊಂದು ಕಡೆ ರಾಜ್ಮಾ, ರೋಟಿ, ಜ್ಯೂಸ್ ಈ ಥರ ಸಿಗುತ್ತೆ. ಮ್ಯಾಗಿ ತುಂಬ ಸಿಗುತ್ತೆ, ಬಟ್ ತುಂಬ ಕಾಸ್ಟ್ಲಿ ಇರುತ್ತೆ. ಆ್ಯಂಡ್ ವಾಶ್ರೂಮ್ ಕೂಡ ಇದೆ, ಅದ್ರ ತೊಂದರೆ ಇಲ್ಲ. मेरा कर्म तू ही जाने, क्या बुरा है क्या भला।
ಅಲ್ಲಿ ಬ್ರಿಡ್ಜ್ ಕಾಣಿಸ್ತಿದ್ಯಲ್ಲ, ಅದು ಕ್ರಾಸ್ ಮಾಡಿ ಆ ಕಡೆ ಇರೋ ಬೆಟ್ಟಕ್ಕೆ ಹೋಗಬೇಕು. ಆ ಬೆಟ್ಟ ಸುತ್ತಿ ಇನ್ನೊಂದು ಬೆಟ್ಟಕ್ಕೆ ಹೋಗಬೇಕು. ಹಾಗೆ ಹೋಗ್ತಾ ಇರಬೇಕು. ಎಲ್ಲ ಕುದುರೆಗೂ ಗಂಟೆ ಕಟ್ಟಿದ್ರು. ಆ ಗಂಟೆ ಶಬ್ದ ಬರ್ತಾನೆ ಇತ್ತು. ಆ್ಯಂಡ್ ಆ ಸೌಂಡ್ ಕೇಳ್ತಿದ್ರೆ ಒಂಥರ ಆ್ಯಕ್ಚುಲಿ ಮೈಂಡ್ಗೆ ಕಾಮ್ ಅನ್ನಿಸ್ತಾ ಇತ್ತು. ಆ್ಯಂಡ್ ಈ ಹಸಿರು ಬೆಟ್ಟ ಪರ್ವತಗಳು ನೋಡ್ತಿದ್ರೆ ಹಬ್ಬ ಕಣ್ಣಿಗೆ ಆನಂದ. ಈ ಕೇದಾರಧಾಮದ ಪೌರಾಣಿಕ ಹಿನ್ನೆಲೆ ನೋಡೋಣ ಬನ್ನಿ. 18 ದಿನ ನಡೆದ ಮಹಾ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಜಯಶಾಲಿ ಆಗ್ತಾರೆ. ಆದರೆ ಯುದ್ಧದಲ್ಲಿ ತಮ್ಮ ಬಂಧುಗಳು, ಗುರುಗಳು, ಹಿರಿಯರು, ಬ್ರಾಹ್ಮಣರ ಸಾವಾಗಿದ್ದರಿಂದ ಪಾಪ ಪರಿಹಾರಕ್ಕೆ ಮುಕ್ತಿ ತಗೊಳ್ಬೇಕು ಅಂತ ಕೈಲಾಸಕ್ಕೆ ಹೋಗ್ತಾರೆ. ಆದರೆ ಶಿವನು ಅವರಿಂದ ಅಸಂತುಷ್ಟನಾಗಿ ಅವರ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ. ನಂದಿ ರೂಪದಲ್ಲಿ ಕೇದಾರನಾಥ ಕಡೆಗೆ ಹೋಗ್ಬಿಡ್ತಾರೆ. ಪಾಂಡವರಿಗೆ ಇದು ಮೊದಲು ಗೊತ್ತಾಗದೆ ನಂತರ ಶ್ರೀಕೃಷ್ಣ ಅವರ ಮಾರ್ಗದರ್ಶನದಲ್ಲಿ ಅವರು ಕೂಡ ಕೇದಾರನಾಥ ಕಡೆಗೆ ಆಗಮಿಸ್ತಾರೆ. ಬಂದು ನೋಡಿದರೆ ಎಲ್ಲೆಲ್ಲೂ ಹಸುಗಳೇ ಇದೆ, ಎತ್ತುಗಳಿದೆ. ಆದರೆ ಇದರಲ್ಲಿ ಯಾವುದು ಶಿವನ ರೂಪ ಅಂತ ಪಾಂಡವರಿಗೆ ಗೊತ್ತಾಗೋದಿಲ್ಲ. ನಂತರ ಭೀಮನು ತನ್ನ ದೊಡ್ಡ ದೇಹ ಗಾತ್ರ ಮಾಡಿ 2 ಬೆಟ್ಟಗಳ ನಡುವೆ ನಿಂತು ಬಿಡ್ತಾನೆ. ಎಲ್ಲ ಹಸು ಎತ್ತುಗಳು ಅವನ ಕಾಲು ಕೆಳಗಡೆ ಮಧ್ಯ ಹಾದಿ ಹೋಗುತ್ತೆ. ಆದರೆ ಒಂದೇ ಒಂದು ಎತ್ತು ಮಾತ್ರ ಹೋಗೋದಿಲ್ಲ. ಇದನ್ನು ಗಮನಿಸಿದ ಭೀಮ ಇದೇ ಶಿವ ಎಂದು ತಿಳಿದು ಹಿಡಿಯಲು ಓಡುತ್ತಾರೆ. ಇಲ್ಲಿ ನಂದಿ ರೂಪದಲ್ಲಿದ್ದ ಶಿವರು ಕೂಡ ಓಡುತ್ತಾರೆ. ಭೀಮನು ನಂದಿಯ ಪುಷ್ಟಭಾಗ ಅಂದರೆ ಬೆನ್ನು ಗೂನನ್ನು ಹಿಡಿಯುತ್ತಾನೆ. ನಂದಿ ರೂಪದಲ್ಲಿದ್ದ ಶಿವರು ತಮ್ಮ ಗೂನನ್ನು ಮಾತ್ರ ನೆಲ ಮೇಲೆ ಇಟ್ಟು ಉಳಿದ ದೇಹವನ್ನು ನೆಲದೊಳಗೆ ಮರೆಯಾಗಿಸುತ್ತಾರೆ. ಅಲ್ಲೇ ಪಾಂಡವರು ಶಿವರನ್ನು ಪೂಜಿಸುತ್ತಾ ನಂತರ ಶಿವರು ಒಲಿದು ಆಶೀರ್ವದಿಸುತ್ತಾರೆ. ಆ ಪುಷ್ಟಭಾಗ ಗೂನನ್ನು ಇಂದು ಕೇದಾರನಾಥ ಜ್ಯೋತಿರ್ಲಿಂಗ ಅಂತಾನೆ ಹೆಸರಾಗಿದೆ. ನಂತರ ಪಾಂಡವರು ಈ ಮಾರ್ಗದಿಂದಲೇ ಸ್ವರ್ಗಾರೋಹಣ ಮಾಡಿದ್ದಾರೆ ಅಂತ ನಂಬಿಕೆ ಇದೆ. ಅದರಿಂದಾಗಿ ಈ ಪವಿತ್ರ ಕೇದಾರನಾಥ ಪಾದಯಾತ್ರೆ ಮಾಡೋದು ಕೇವಲ ಯಾತ್ರೆ ಅಲ್ಲ, ಒಂದು ಮುಕ್ತಿಯ ದಾರಿ ಅಂತ ಇವತ್ತಿಗೂ ನಂಬ್ತಾರೆ. ಜೀವನದಲ್ಲಿ ಬರುವ ಪಾಪ, ನೋವು, ಕಷ್ಟಗಳನ್ನು ತೊಳೆಯೋ ಶಕ್ತಿ ಇದೆ ಈ ದಾರಿಯಲ್ಲಿ. ಯಾಕಂದರೆ ಈ ಹಿಮಾಲಯ ಪರ್ವತಗಳಲ್ಲಿ ಪಾರ್ವತಿ ದೇವಿಯ ತಪಸ್ಸು, ಶಿವನ ಲೀಲೆಗಳು ಇವತ್ತಿಗೂ ಜೀವಂತವಾಗಿದೆ. ಅದಕ್ಕೆ ಇಷ್ಟೊಂದು ಭಕ್ತಾದಿಗಳು ಬರ್ತಾ ಇರ್ತಾರೆ. ನಾವು ಪಾದಯಾತ್ರೆ ಶುರು ಮಾಡಿ ಒಂದು 3 ಗಂಟೆ ಆಗಿತ್ತು ಅಷ್ಟೇ. ಆವಾಗಲೇ ಮಳೆ ಶುರು ಆಗೋಗಿತ್ತು. ಆವಾಗಲಿಂದ ಮಳೆ ಬರ್ತಾನೆ ಇತ್ತು. ಇಲ್ಲಿ ಯಾವಾಗ ವೆದರ್ ಚೇಂಜ್ ಆಗುತ್ತೆ ಗೊತ್ತಾಗೋದಿಲ್ಲ. ನೋಡಿ ಹಿಮ, ನಾವು ಬಂದಾಗ ಇನ್ನೂ ಸ್ವಲ್ಪ ಹಿಮ ಇತ್ತು, ಫುಲ್ಲು ಕರಗಿರಲಿಲ್ಲ. ನಾನು ಫಸ್ಟ್ ಟೈಮ್ ಹಿಮಾನ ನೋಡಿದ್ದು ಡೈರೆಕ್ಟಾಗಿ. ನಡೆದು ತುಂಬ ಸುಸ್ತಾಗಿತ್ತು, ಕಾಲುಗಳಲ್ಲಿ ಎನರ್ಜಿನೇ ಇರಲಿಲ್ಲ. ಆದರೆ ಹಿಮ ನೋಡಿದ ತಕ್ಷಣ ಒಂಥರ ಎನರ್ಜಿ ಬಂದು ಹೋಯಿತು. ಆಫ್ಟರ್ 33 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಕೊನೆಗೆ ಕೇದಾರನಾಥ ದೇವಸ್ಥಾನ ರೀಚ್ ಆದ್ವಿ. ನೈಟು 10:30 ಆಗೋಗಿತ್ತು. ಒಂದೇ ದಿನದಲ್ಲಿ ಪಾದಯಾತ್ರೆ ಮಾಡಿ ತಲುಪಿದ್ವಿ. ಅದು ತುಂಬ ಖುಷಿಯಾಗಿತ್ತು. ಅಲ್ಲಿ ಕಾಣಿಸ್ತಿರೋದೇ ದೇವಸ್ಥಾನ. ದೇವಾಲಯ ದಾರಿ ಎಷ್ಟೇ ಕಷ್ಟ ಆದ್ರೂ ಈ ದೃಶ್ಯ ನೋಡಿದ್ರೆ ಎಲ್ಲ ಮರೆಸ್ಬಿಡುತ್ತೆ. ಟೆಂಪಲ್ ಹತ್ರ ಬರುವಾಗ ಈ ಥರ ದೊಡ್ಡದಾಗಿ ಓಂ ಸಿಂಬಲ್ ಕಾಣುತ್ತೆ. ನಾವು ಬಂದಾಗ ಇದನ್ನು ಫುಲ್ ಕವರ್ ಮಾಡಿಬಿಟ್ಟಿದ್ರು. ಇದರ ಲೆಫ್ಟ್ ಸೈಡಲ್ಲಿ ದರ್ಶನದ ಟೋಕನ್ಸ್ ಸಿಗುತ್ತೆ. ಇವಾಗ ಟೋಕನ್ ಸಿಸ್ಟಮ್ ಆಗಿದೆ. ಎಲ್ಲ ಭಕ್ತಾದಿಗಳು ಕಂಪಲ್ಸರಿ ಟೋಕನ್ ತೊಗೊಳ್ಬೇಕು. ಟೋಕನ್ನಲ್ಲಿ ದರ್ಶನದ ಟೈಮಿಂಗ್ಸ್ ಇರುತ್ತೆ. ಆ ಟೈಮಲ್ಲಿ ಬಂದು ಕ್ಯೂ ಅಲ್ಲಿ ನಿಲ್ಲಬೇಕು. ನಮಗೆ ದರ್ಶನದ ಟೈಮಿಂಗ್ಸು ನೆಕ್ಸ್ಟ್ ಡೇ ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆ ಅಂತ ಸಿಕ್ಕಿದ್ದು. VIP ಟಿಕೆಟ್ 5000 ಇತ್ತು ಪರ್ ಪರ್ಸನ್. ಸೊ ತುಂಬ ಕಾಸ್ಟ್ಲಿ ಇತ್ತು, ನಾವು ತೊಗೊಳ್ಳಿಲ್ಲ. ರೂಮ್ ಚೆಕ್ ಇನ್ ಆದ್ವಿ. ನೈಟ್ ಟೆಂಪ್ರೇಚರ್ -4 ಅಷ್ಟು ರೀಚ್ ಆಗಿತ್ತು. ತುಂಬ ಕೋಲ್ಡ್ ಇತ್ತು. ಆ್ಯಂಡ್ ಫುಲ್ಲು ಡಸ್ಟು ಮತ್ತು ಶೂಸ್ ಎಲ್ಲ ಫುಲ್ಲು ಮಡ್, ಕುದುರೆ ಲದ್ದಿಯಿಂದ ಫುಲ್ ಅಂಟಿತ್ತು. ಅದೆಲ್ಲ ವಾಶ್ ಮಾಡಿಕೊಂಡು ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು, ಮಲ್ಕೊಂಡ್ಬಿಟ್ಟಿದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್.
ಇಲ್ಲಿ ಕಾಣಿಸ್ತಿದೆಯಲ್ಲ ದರ್ಶನದ ಲೈನು, ಇಲ್ಲಿಂದನೇ ಹೋಗಬೇಕು. ಈ ಲೈನು ಆಲ್ಮೋಸ್ಟ್ 800 ಮೀಟರ್ ದೂರನೇ ಇದೆ ದೇವಸ್ಥಾನದಿಂದ. ಇಲ್ಲಿ ನೋಡಿ ಹಿಮ ಮಳೆ ಬರ್ತಾ ಇತ್ತು, ತಣ್ಣನೆ ಗಾಳಿನೂ ಬೀಸ್ತಾ ಇತ್ತು. ಆದ್ರೂ ಇಷ್ಟು ಎತ್ತರದಲ್ಲಿ ಹಸು ಕುರಿಗಳು ಓಡಾಡ್ತಿದೆ. ಇದನ್ನು ನೋಡಿದಾಗ ಅನಿಸ್ತಾ ಇತ್ತು ಸಾಕ್ಷಾತ್ ಶಿವರು ನಂದಿ ರೂಪದಲ್ಲಿ ಇಲ್ಲೇ ಎಲ್ಲೋ ಓಡಾಡ್ತಿದ್ದಾರೆ ಇನ್ನೂ ಅಂತ. ದೇವಸ್ಥಾನದ ಹತ್ರ ಹೋಗ್ತಿರುವಾಗ್ಲೇ ಈ ಥರ ಸೈಡಲ್ಲಿ ಸ್ಲಿಪ್ಪರ್ ಶೂಸ್ ಬಿಡೋಕ್ಕೆ ಅಂತ ಜಾಗ ಇರುತ್ತೆ. ಬಿಟ್ಬಿಟ್ಟು ಆನಂತರ ದರ್ಶನ ಮಾಡಿದ್ಮೇಲೆ ವಾಪಸ್ ಬಂದು ಅಮೌಂಟ್ ಕೊಟ್ಟು ತೊಗೊಳ್ಬೋದು. ಒಂದು 5 ಅವರ್ ಕ್ಯೂನಲ್ಲಿ ನಿಂತು ಬಂದು ಇವಾಗ ದೇವಸ್ಥಾನ ಕಾಣ್ತಾ ಇದೆ ನೋಡಿ, ಎಷ್ಟು ಜನರಿದ್ದಾರೆ. ನಾವು ಬಂದಾಗ ತುಂಬ ಜನ. ಮಧ್ಯಾಹ್ನ 1 ಗಂಟೆಗೆ ಕ್ಯೂನಲ್ಲಿ ನಾವು ನಿಂತಿದ್ದು. ದೇವಸ್ಥಾನದ ಹತ್ರ ಬರೋಷ್ಟರಲ್ಲಿ ಸಂಜೆ 6 ಗಂಟೆ ಆಗಿಬಿಟ್ಟಿತ್ತು. ಅದಕ್ಕೆ ಸಂಜೆ ಪೂಜೆ ಆರತಿ ನಡೀತಾ ಇತ್ತು. ದೇವರ ದರ್ಶನ ಚೆನ್ನಾಗಾಯಿತು. ದೇವ್ರನ್ನ ನೋಡ್ತಾ ಇದ್ರೆ ಇನ್ನೂ ನೋಡಬೇಕು ಅನ್ನಿಸ್ತಾ ಇತ್ತು. ಮನಸ್ಸಿಗೆ ತುಂಬ ಆನಂದ. ಈ ಪ್ರಮುಖ ದೇವಸ್ಥಾನದಲ್ಲಿ 5 ಪಾಂಡವರು ಮತ್ತು ದ್ರೌಪದಿ ದೇವಿಯ ಮೂರ್ತಿ ಇದೆ. ಈ ದೇವಸ್ಥಾನದ ಹಿಂದೆ ಇರೋ ಈ ಮಂದಿರದಲ್ಲಿ ಪಾರ್ವತಿ ದೇವಿ ಮತ್ತು ಗಣೇಶ ಅವರ ಮೂರ್ತಿನ ನಾವು ನೋಡ್ಬೋದು. ದೇವಸ್ಥಾನದ ಹಿಂದೆ ದೇವರಿಗೆ ಅಭಿಷೇಕ ಮಾಡಿದ್ದು ನೀರು ಬರುತ್ತೆ, ಅದೇ ತೀರ್ಥ. ಇವಾಗ ಕಾಣಿಸ್ತಿರೋದೇ ಭೀಮಶಿಲಾ. 2013 ಜೂನ್ನಲ್ಲಿ ಆದ ಮಹಾಪ್ರಳಯ, ಹಿಮಾಲಯದ ತಪ್ಪಲಿನಿಂದ ಹರಿದು ಬಂದ ಮಂದಾಕಿನಿ ನದಿ ಭೀಕರವಾಗಿ ದೇವಾಲಯದ ಸುತ್ತಲಿನಲ್ಲಿ ಎಲ್ಲವನ್ನು ಕೊಚ್ಕೊಂಡು ಹೋಗಿತ್ತು. ಸಾವಿರಾರು ಜನರು ಸತ್ತರು, ಮನೆಗಳು, ಕಟ್ಟಡಗಳು, ದಾರಿಗಳು ನಾಶವಾಗಿತ್ತು. ಅದೇ ಟೈಮಲ್ಲಿ ನದಿಯ ಪ್ರವಾಹದೊಂದಿಗೆ ಒಂದು ಭಾರಿ ಬಂಡೆ ದೇವಸ್ಥಾನದ ಹಿಂದಿನ ಭಾಗಕ್ಕೆ ಬಂದು ಅಡ್ಡವಾಗಿ ನಿಂತ್ಕೊಳ್ಳುತ್ತೆ. ಇದರಿಂದ ಪ್ರವಾಹದ ನೀರು 2 ಭಾಗವಾಗಿ ಹರಿಯುತ್ತೆ. ದೇವಾಲಯಕ್ಕೆ ಹಾನಿ ಆಗೋದಿಲ್ಲ. ಈ ಬಂಡೆ ಇಂದಿಗೂ ಅಲ್ಲೇ ಇದೆ. ಭೀಮನ ಶಕ್ತಿ ಮತ್ತು ಶಿವರ ಕೃಪೆ ಇದೆ ಎಂದು ಇದನ್ನು ಭೀಮಶಿಲಾ ಅಂತ ಕರೀತಾರೆ. ಇನ್ನು 8ನೇ ಶತಮಾನದಲ್ಲಿ ಆದಿಗುರು ಶಂಕರಾಚಾರ್ಯರು ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ತಾರೆ ಹಾಗೂ ಇಲ್ಲಿಯೇ ನೆಲೆಸಿ ತಮ್ಮ 32ನೇ ವಯಸ್ಸಿಗೆ ದೇಹತ್ಯಾಗ ಮಾಡ್ತಾರೆ. ಅವರ ಅಂತಿಮ ಸ್ಮರಣೆಯ ಸ್ಟ್ಯಾಚು ಕೂಡ ನಾವಿಲ್ಲಿ ನೋಡ್ಬೋದು. ಸೊ ಫ್ರೆಂಡ್ಸ್, ಇದೇ ನನ್ನ ಪವಿತ್ರ ಕೇದಾರನಾಥ ಯಾತ್ರೆಯ ಮರೆಯಲಾಗದ ಅನುಭವ. ಜೀವನದಲ್ಲಿ ಎಲ್ಲರೂ ಒಂದು ಬಾರಿ ಈ ಅನುಭವ ಪಡೀಲೇಬೇಕು. ಎಲ್ಲರಿಗೂ ಕೇದಾರನಾಥ ದೇವರ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.